ಇಂಡಿಯಾದಲ್ಲಿ ಕ್ರಿಕೆಟ್ ಬರೀ ಒಂದು ಸ್ಪೋರ್ಟೇ ಅಲ್ಲ, ಒಂದು ರಿಲಿಜನ್. ಈ ಒಂದು ರಿಲಿಜನ್ ಮೇಲೆ ಸಾಕಷ್ಟು ಮೂವೀಸ್ಗಳು ಬಂದಿದೆ. ರೀಸೆಂಟ್ ಆಗಿ ಬಂದಿರೋ ಈ ಒಂದು ಮೂವಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತಿದ್ದೀನಿ. ಇಟ್ ಶುಡ್ ಬಿ ಆನ್ ಯೋರ್ ಬಕೆಟ್ ಲಿಸ್ಟ್. ಕಥೆ ಶುರು ಆಗೋದು ಒಂದು ಚಿಕ್ಕ ಹಳ್ಳಿಲಿ ಒಬ್ಬ ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರುವ ನಮ್ ಹೀರೋ ಜೊತೆ. ಅದೆಲ್ಲ ಓಕೆ, ಆದ್ರೆ ಅವನು ಮ್ಯಾಚ್ ಅಲ್ಲಿ ಗೊತ್ತಿಲ್ಲದೆ ಒಬ್ಬರ ಜೊತೆ ಕಿರಿಕ್ ತಗೋತಾನೆ. ಅದು ಯಾರು ಅಂದ್ರೆ ಅವ್ನ್ ಪ್ರೀತಿ ಮಾಡುವ ಹುಡುಗಿಯ ತಂದೆ. ಈಗೋ ಕ್ಲಾಶಸ್ ಇಂದ ಇವರಿಬ್ಬರ ಮಧ್ಯ ಯುದ್ಧ ಸ್ವಲ್ಪ ಪರ್ಸನಲ್ ಆಗೋಗುತ್ತೆ. ಹೊಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾಮಿಡಿ ಮೂಮೆಂಟ್ಸ್ ಮತ್ತೆ ಡ್ರಾಮಾ ಫುಲ್ ಇರುತ್ತೆ. ಇದ್ರ ಜೊತೆಗೆ ಪ್ರತಿಯೊಂದು ಸ್ಪರ್ಧೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೂವಿ ಯಾವಾಗ ಟಾಪ್ ಗೇರ್ಗೆ ಹೋಗುತ್ತೆ ಅಂದ್ರೆ ಒಂದಿನ ಸಾಂದರ್ಭಿಕ ಕಾರಣಗಳಿಂದ ಇವರಿಬ್ರು ಈಗೋಯಿಸ್ಟಿಕ್ ಆಟಗಾರರು ಒಂದೇ ಟೀಮ್ಗೆ ಆಡ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಆ ಗೆಲುವು ಒಂದು ಮರ್ಯಾದೆ ಪ್ರಶ್ನೆ ಆಗುತ್ತೆ. ಈ ಮೂವಿ ಕ್ಲೈಮ್ಯಾಕ್ಸ್ ಯಾವುದೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೂ ಕಮ್ಮಿ ಇಲ್ಲ. ಈ ಸಿನಿಮಾ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ ಆಟದಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಿನ್ನಿಂಗ್ ಆರ್ ಲೂಸಿಂಗ್. ತುಂಬಾ ದಿನ ಆದ್ಮೇಲೆ ತಮಿಳ್ನಲ್ಲಿ ಒಂದು ಸ್ಪೋರ್ಟ್ಸ್ ಆಧಾರಿತ ಫ್ಯಾಮಿಲಿ ಎಂಟರ್ಟೈನರ್ ಬಂದಿದೆ. ಅದು ಲಬ್ಬರ್ ಪಂದ್. ಹಾಟ್ ಸ್ಟಾರ್ ಅಲ್ಲಿದೆ. ಈ ವೀಕೆಂಡ್ ನೋಡಿ. ಇನ್ನೂ ಸಖತ್ ರೆಕಮೆಂಡೇಶನ್ಸ್ ಗಾಗಿ ಫಾಲೋ ಮಾಡಿ ಸಖತ್ ಕನ್ನಡಿಗ.